ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಮೆಮೊರೇಬಲ್ ಟ್ರಯಲ್ಸ್ ಪುಸ್ತಕ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ತಾರ್ಕಿಕ ವ್ಯತ್ಯಾಸ ಮಾನದಂಡದ ಆಧಾರದಲ್ಲಿ ಮತಪಟ್ಟಿಯಿಂದ ಹೆಸರು ತೆಗೆಯುವುದನ್ನು ಸಿಪಿಐಎಂ ವಿರೋಧಿಸುತ್ತದೆ. ಎನ್ಜಿಒ ಕಾಲೋನಿಯಲ್ಲಿ ವಿಷ ಜಂತುಗಳ ಹಾವಳಿ, ಭಯದಲ್ಲೇ ಕಾಲದೂಡುತ್ತಿರುವ ನಿವಾಸಿಗರು ಮತ್ತು ಶಾಲೆಯ ಮಕ್ಕಳು. ಆರೋಗ್ಯ ಇಲಾಖೆಯಿಂದ RH ನಂಬರ್ 3ರಲ್ಲಿ ಬಾಲ್ಯ ವಿವಾಹದ ಪರಿಣಾಮಗಳ ಕುರಿತು ಜಾಗೃತಿ. ಮಸ್ಕಿ ತಾಲೂಕು ಬರಗಾಲವೆಂದು ಘೋಷಿಸಲು ರಾಜ್ಯ ರೈತ ಸಂಘ ಒತ್ತಾಯ, ಶರಣಪ್ಪ ಮಳ್ಳಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಅನೇಕ ಅಸ್ಮರಣೀಯ ಪ್ರಕರಣಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ 21 ಘಟನೆಯ ಪ್ರಕರಣಗಳನ್ನು ಮೆಮೊರೇಬಲ್ ಟ್ರಯಲ್ಸ್ ಅವಿಸ್ಮರಣೀಯ ಪ್ರಕರಣಗಳು ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ದೇಶದಲ್ಲಿ ಹೋರಾಡಿದವರ, ಜನಸಾಮಾನ್ಯರ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಹೋರಾಡಿದವರ ಬಗ್ಗೆ ಹಾಗೂ ದೇಶಕ್ಕಾಗಿ ಬಲಿದಾನ ತ್ಯಾಗ ಮಾಡಿದವರ ಕುರಿತು ಬಹಳ ಸ್ಪಷ್ಟವಾಗಿ ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಮೆಮೊರೇಬಲ್ ಟ್ರಯಲ್ಸ್ ಅವಿಸ್ಮರಣೀಯ ಪ್ರಕರಣಗಳ ಕೃತಿಯನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆಯನ್ನು ಮಾಡಿದ್ದೇನೆ. ಪುಸ್ತಕಗಳನ್ನು ಉಚಿತವಾಗಿ ಪಡೆಯುವುದಕ್ಕಿಂತ ದುಡ್ಡು ಕೊಟ್ಟು ಖರೀದಿಸಿ ಓದುವ ಸಂಸ್ಕೃತಿ ಬೆಳೆಯಬೇಕು. ಸಮಯ ಅಭಾವದಿಂದ ಇದುವರೆಗೂ ಎಲ್ಲ ಪುಸ್ತಕಗಳನ್ನು ಓದಲು ಸಾಧ್ಯವಾಗಿರಲಿಲ್ಲ. ಆದರೆ ಇನ್ನು ಮುಂದೆ ಸಮಯವೂ ಅವಕಾಶವೂ ದೊರೆಯುವುದರಿಂದ ಹೆಚ್ಚಿನ ಪುಸ್ತಕಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳುತ್ತೇನೆ ಎಂದು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದರು. ಬೆಂಗಳೂರಿನ ಸರ್ಕಾರಿ ನೌಕರರ ಸಭಾಭವನದಲ್ಲಿ ಹೈಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಅವರ ಮೆಮೊರೇಬಲ್ ಟ್ರಯಲ್ಸ್ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ನಾಗಮೋಹನ್ ದಾಸ್ ನಿವೃತ್ತ ಜೀವನದಲ್ಲಿದ್ದರೂ ಇಂದಿಗೂ ಅತ್ಯಂತ ಕ್ರಿಯಾಶೀಲರಾಗಿದ್ದಾರೆ. ಸಮಾಜಮುಖಿ ವಿಚಾರಗಳ ಕುರಿತು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಹಲವು ಕೃತಿಗಳನ್ನು ರಚಿಸಿರುವ ಅವರು 2018ರಲ್ಲಿ ಸಂವಿಧಾನ ಓದು ಕೃತಿಯನ್ನು ಪ್ರಕಟಿಸಿದರು. ಈ ಕೃತಿಯ ಮೂಲಕ ಯುವಜನತೆ ಮತ್ತು ವಿದ್ಯಾರ್ಥಿಗಳಲ್ಲಿ ಸಂವಿಧಾನದ ಕುರಿತು ಅರಿವು ಮೂಡಿಸುವ ಮಹತ್ವದ ಪ್ರಯತ್ನ ಮಾಡಿದ್ದಾರೆ. ಅಲ್ಲದೆ ಸಂವಿಧಾನದ ಮೌಲ್ಯಗಳು ಮತ್ತು ಆಶಯಗಳ ಕುರಿತು ಅಧ್ಯಯನ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳುತ್ತಿದ್ದಾರೆ. ಅದಕ್ಕಾಗಿ ನಾನು ಈ ಬಾರಿ ಮುಖ್ಯಮಂತ್ರಿಯಾದಾಗ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಬೇಕು ಎಂದು ನಿಯಮ ಮಾಡಿದ್ದೆ. ಇದರಿಂದ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಸಂವಿಧಾನದ ಪೀಠಿಕೆಯಲ್ಲಿ ಏನಿದೆ ಎಂದು ತಿಳಿದುಕೊಂಡಿದ್ದಾರೆ. ಅದನ್ನು ಬಾಯ್ಪಾಠ ಮಾಡಿಕೊಂಡಿದ್ದಾರೆ. ಸಂವಿಧಾನದ ಬಗ್ಗೆ ತಿಳಿದುಕೊಂಡರೆ ನಮ್ಮ ತಪ್ಪುಗಳೇನು, ನಮ್ಮ ಜವಾಬ್ದಾರಿಗಳೇನು ಎಂದು ತಿಳಿಯುತ್ತದೆ. ಇಲ್ಲವಾದರೆ ನಮ್ಮ ಕರ್ತವ್ಯಗಳೇನು ಎಂಬುದು ತಿಳಿಯುವುದಿಲ್ಲ. ನಮ್ಮ ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೆ ಇತಿಹಾಸ ಗೊತ್ತಿರುವುದಿಲ್ಲವೋ ಅವರು ಯಾರೂ ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದರು. ಇಂದು ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಯಾಕೆ ಅಸಮಾನತೆ ಇದೆ ಎನ್ನುವುದು ಇತಿಹಾಸದಿಂದ ಗೊತ್ತಾಗಬೇಕು. ಅಂಬೇಡ್ಕರ್ ಮಾತಿನಂತೆ ಎಲ್ಲಿಯವರೆಗೆ ಅಸಮಾನತೆ ಹೋಗುವುದಿಲ್ಲ ಅಲ್ಲಿಯವರೆಗೆ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಯುವಕರು ಸಂವಿಧಾನದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಮುಂದಿನ ತಿಂಗಳಿಗೆ 79 ವರ್ಷಗಳಾಗುತ್ತದೆ. ಸಂವಿಧಾನ ಜಾರಿಗೆ ಬಂದು 76 ವರ್ಷಗಳಾಯಿತು. ಇಷ್ಟು ವರ್ಷ ಆದರೂ ಸಂವಿಧಾನ ಪೂರ್ಣವಾಗಿ ಜಾರಿಯಾಗಿಲ್ಲ. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಕೆಲವು ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಪ್ರಯತ್ನ ಮಾಡಿದರು. ಯಾರು ಇದನ್ನು ರಾಜಕೀಯ ಅಂದುಕೊಳ್ಳಬೇಡಿ. ಯಾಕೆಂದರೆ ಇಂದು ನೆಹರು ಮತ್ತು ನರೇಂದ್ರ ಮೋದಿಯನ್ನು ಹೋಲಿಕೆ ಮಾಡುವ ಕೆಲಸ ಆಗುತ್ತಿದೆ. ನೆಹರು ಮತ್ತು ಮೋದಿಯವರನ್ನು ಹೋಲಿಕೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ನೆಹರು ಎಲ್ಲಿ, ಮೋದಿ ಎಲ್ಲಿ? ಈ ಸುಳ್ಳನ್ನು ಜನರಿಗೆ ಹೇಳಿದಾಗ ಅದನ್ನು ನಂಬುವಂಥವರು ಇದ್ದಾರೆ. 17 ವರ್ಷ ನೆಹರು ಅವರು ಪ್ರಧಾನಿಯಾಗಿದ್ದರು. ಆದರೆ ಮೋದಿಯವರು ಪ್ರಧಾನಿಯಾಗಿ 12 ವರ್ಷವಾಗಿತ್ತು. 17 ವರ್ಷ ನೆಹರು ಅವರು ಪ್ರಧಾನಿಯಾಗಿದ್ದರು. ಆದರೆ ಮೋದಿಯವರು ಪ್ರಧಾನಿಯಾಗಿ 12 ವರ್ಷವಾಯಿತು. ಅವರ ದಾಖಲೆಯನ್ನು ಮುರಿದರು ಎಂದು ಕಾರ್ಯಕ್ರಮ ಮಾಡಿದರು. ಜನ ಅದಕ್ಕೆ ಚಪ್ಪಾಳೆ ತಟ್ಟಿದರು. ಹೀಗೆ ಜನರಿಗೆ ಸುಳ್ಳು ಪ್ರಚಾರವನ್ನು ಮಾಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ಜನ ಅದನ್ನು ಸತ್ಯವೆಂದು ನಂಬುತ್ತಿದ್ದಾರೆ. ಈ ವಿಚಾರವನ್ನು ಚರ್ಚಿಸದೇ ಇದ್ದರೆ ಸತ್ಯ ಹೇಗೆ ಹೊರಗೆ ಬರುತ್ತದೆ? ಈ ಬಗ್ಗೆ ಬರಹಗಳು, ಪುಸ್ತಕಗಳು ಬರದೇ ಹೋದರೆ ಅದೇ ನಿಜವೆಂದು ಜನ ನಂಬುತ್ತಾರೆ. ನಾನು ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದೇನೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದಾಗ ನಮ್ಮ ಪಕ್ಷದವರೇ ಟೀಕೆಗಳನ್ನು ಮಾಡಿದ್ದರು. ಅದರ ಮಹತ್ವ ಏನೆಂದು ಅವರಿಗೆ ಈಗ ಗೊತ್ತಾಗುತ್ತಿದೆ. ಅದು ಅಸಮಾನತೆ ನಿರ್ಮೂಲನೆ ಮಾಡುವಂತಹ ಕಾರ್ಯಕ್ರಮ. ಮೆಮೊರೇಬಲ್ ಟ್ರಯಲ್ಸ್ ಅವಿಸ್ಮರಣೀಯ ಪ್ರಕರಣಗಳು ಕೃತಿಯನ್ನು ಎಲ್ಲರೂ ಓದಬೇಕು. ಇದರ ಜೊತೆಗೆ ಬೇರೆ ಪ್ರಕರಣ
ಪ್ರಕರಣಗಳನ್ನು ಓದಬೇಕು. ನಾನು ಕೊನೆಯವರೆಗೂ ಜನರ ಜೊತೆ ಸಂಪರ್ಕದಲ್ಲಿರುವಂತೆ ಕೆಲಸ ಮಾಡುತ್ತೇನೆ. ಜನರಿಗೆ ಕೆಲವೊಂದು ವಿಚಾರಗಳ ಬಗ್ಗೆ ಅರಿವು ಮೂಡಿಸುತ್ತೇನೆ. ನಾಗಮೋಹನ್ ದಾಸ್ ಅವರು ಹೀಗೆ ತಮ್ಮ ಕೆಲಸದಲ್ಲಿ ಮುಂದುವರಿಯಲಿ. ಅವರಿಗೆ ಆಯಸ್ಸು ಆರೋಗ್ಯ ಹೆಚ್ಚಾಗಲಿ ಎಂದು ಆಶಿಸುತ್ತೇನೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಹುಭಾಷಾ ನಟ ಪ್ರಕಾಶ್ ರೈ, ತಸ್ಲಿಂ ಮುಲ್ಲಾ, ಲೇಖಕರಾದ ನ್ಯಾಯಮೂರ್ತಿ ಎಚ್ ಮೋಹನ್ ದಾಸ್, ಲೇಖಕರಾದ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್, ಇಂಗ್ಲಿಷ್ ಆವೃತ್ತಿಯ ಅನುವಾದಕರಾದ BS ಲೋಕೇಶ್ ಚಂದ್ರ, ಜನಸಂಸ್ಕೃತಿ ಅಧ್ಯಯನ ಮತ್ತು ಪ್ರಕಾಶನದ B ರಾಜಶೇಖರ್ ಮೂರ್ತಿ ಉಪಸ್ಥಿತರಿದ್ದರು. ಮತದಾರ ಪರಿಷ್ಕರಣೆಗೆ ನಮ್ಮ ವಿರೋಧವಿಲ್ಲ, ಆದರೆ ವಿಶೇಷ ಪರಿಷ್ಕರಣೆ ಹೆಸರಿನಲ್ಲಿ ಇಲ್ಲಿಯ ನಿವಾಸಿಗಳ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುತ್ತಾ ತಾಂತ್ರಿಕ ದೋಷ ಎನ್ನುವ ನೆಪದಲ್ಲಿ ಮತದಾನ ಪಟ್ಟಿಯಿಂದ ಹೆಸರುಗಳನ್ನು ತೆಗೆದುಹಾಕುವ ಕ್ರಮವನ್ನು ನಾವು ವಿರೋಧಿಸುತ್ತೇವೆ. ಸುಲಭವಾಗಿ ಜಯ ಗಳಿಸಲು ತಮಗೆ ಬೇಕಾದ ಹಾಗೆ ಮತಪಟ್ಟಿ ತಯಾರು ಮಾಡಲು ಬಿಜೆಪಿ ಪಕ್ಷ ಸರ್ಕಾರದ ಚುನಾವಣಾ ಆಯೋಗವನ್ನು ಬಳಸಿಕೊಳ್ಳುತ್ತದೆ ಎಂದರು. ಸಾಲ್ಗುಂದ ಗ್ರಾಮದ CPIM ಪಕ್ಷದ ವತಿಯಿಂದ ನಡೆದ SIR ಕುರಿತು ಸಭೆಯಲ್ಲಿ ಮಾತನಾಡಿದ ಎಸ್ ದೇವೇಂದ್ರಗೌಡ ಅವರು, ರಾಜ್ಯದಲ್ಲಿ ಬಾಂಗ್ಲಾದೇಶದ ಜನರಿದ್ದು ಅವರನ್ನು ಮತ್ತು ಒಂದಕ್ಕಿಂತ ಹೆಚ್ಚು ಕಡೆ ಮತಪಟ್ಟಿಯಲ್ಲಿ ಹೆಸರು ಇರುವವರನ್ನು ತೆಗೆದುಹಾಕಲು ಈ ಕ್ರಿಯೆ ನಡೆಯುತ್ತಿದೆ ಎಂದು ಬಿಜೆಪಿ ಪಕ್ಷದ ಮುಖಂಡರು ಹೇಳುತ್ತಾರೆ. ಆದರೆ ಎಷ್ಟು ಜನ ಬಾಂಗ್ಲಾ ನುಸುಳಿಕೋರರನ್ನು ಈಗಾಗಲೇ SIR ಜಾರಿಯಾಗಿರುವ ರಾಜ್ಯಗಳಲ್ಲಿ ಮತಪಟ್ಟಿಯಿಂದ ತೆಗೆದುಹಾಕಿದ್ದಾರೆ ಎಂದು ಹೇಳಲು ಅವರಲ್ಲಿ ಸ್ಪಷ್ಟ ಅಂಕಿ ಅಂಶಗಳಿಲ್ಲ, ಉತ್ತರವಿಲ್ಲ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರ ದಾಖಲಾತಿಗಳನ್ನು ಪರಿಶೀಲಿಸಿದರೆ ಅವರಲ್ಲಿರುವ ದಾಖಲಾತಿಗಳಲ್ಲಿ ಒಂದಕ್ಕೊಂದರಲ್ಲಿ ವ್ಯತ್ಯಾಸ ಇರುವುದನ್ನು ಕಾಣುತ್ತೇವೆ. ಅದು ಹೆಸರಿನ ಕಾಗುಣಿತದ ಸಣ್ಣ ವ್ಯತ್ಯಾಸ, ವಿಳಾಸದ ಅಸಂಗತತೆಗಳು, ವಯಸ್ಸಿನ ವ್ಯತ್ಯಾಸ ಇರುವುದು ಸರ್ವೇ ಸಾಮಾನ್ಯ. ಆದರೆ ತಾರ್ಕಿಕ ವ್ಯತ್ಯಾಸ ನೆಪವನ್ನಾಗಿಟ್ಟುಕೊಂಡು ಮತದಾರರ ಹೆಸರುಗಳನ್ನು ತೆಗೆದುಹಾಕಲಾಗುವುದನ್ನು ನಮ್ಮ ಪಕ್ಷ ವಿರೋಧಿಸುತ್ತದೆ. ಈಗ ನಮ್ಮ ಪಕ್ಷದ ಸದಸ್ಯರು ಈ ಕ್ರಿಯೆಯಲ್ಲಿ ತೊಡಗಿಕೊಂಡು ಮತದಾರರಿಗೆ ಸಹಾಯ ಮಾಡಬೇಕು. ಮುಂದೆ ಕರಡು ಪಟ್ಟಿ ಪ್ರಕಟವಾದ ನಂತರ ಬಿಟ್ಟು ಹೋದ ಹೆಸರುಗಳನ್ನು ಪುನಃ ಸೇರಿಸಲು ಮತದಾರರೊಂದಿಗೆ ಸೇರಿ ಅಗತ್ಯ ದಾಖಲಾತಿ ಸರಾಗವಾಗಿ ಸಿಗುವ ಹಾಗೆ ಸರ್ಕಾರ ನೋಡಿಕೊಳ್ಳುವಂತೆ ಪ್ರತಿಭಟನೆಗಳು ಕಾರ್ಯಕ್ರಮಗಳನ್ನು ರೂಪಿಸಬೇಕಾಗುತ್ತದೆ. ಎಲ್ಲರೂ ಸಿದ್ಧರಾಗಿ ಎಂದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಾ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರ್, ಸದಸ್ಯರಾದ ಯಂಕಪ್ಪ ಕೆಂಗಲ್, ಗೇಸುದರಾಜ್, ಗರೀಬ್ ಸಾಬ್ ಕೊಡ್ಲಿ, ಸಾಲ್ಗುಂದ ಶಾಖಾ ಸದಸ್ಯರಾದ ಅಳ್ಳಪ್ಪ, ಸರ್ವರ್ ಸಾಬ್, ಕೆಂಗಲ್ ಶಾಖೆಯ ಯಂಕೋಬ್ ದಳಪತಿ, ರಾಮಚಂದ್ರ ಹಡ್ಪದ್, ವಾಜಿದ್, ಖಾದರ್ ಖಾನ್, ಕಾಜಾಬನಿ, ನೂರ್ಜಾ ಬೇಗಂ, ಲಲಿತಮ್ಮ, ಮೌಲಸಾಬ್ ಸೇರಿದಂತೆ ಇನ್ನಿತರರು ಇದ್ದರು. ಈ ಎರಡು ಕೆಲಸ ಆಗ್ತದೆ. ಇದ್ರ ಜೊತೆಗೆ ಹೊಸದಾಗಿ 18 ವರ್ಷ ಯಾರಿಗಾಗಿರುತ್ತೋ ಅವ್ರದ್ದು ಫಾರಂ ತುಂಬಿಕೊಡುವಂಥದ್ದು, ಅವ್ರು ತುಂಬಿಕೊಂಡು ಹೋಗ್ತದೆ. ಇಷ್ಟು ಆರಾಮಾಗಿ ಆಗ್ತಿತ್ತು, ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಇದು ಯಾರು ತಲೆ ಕೆಡಿಸ್ಕೊಂತಿದ್ದಿಲ್ಲ. ನೀವು ಅವ್ರು ಮಾಸ್ಟರ್ ಬರ್ತಿದ್ರು, ಕೇಳ್ತಿದ್ರು, ಮನೆಗೆ ಕೇಳ್ತಿದ್ರು, ತುಂಬ್ಕೊತಿದ್ರು, ಓದ್ತಿದ್ರು. ಆದ್ರೆ ಈ ಸಲ ಯಾಕೆ ಇದು ಆಗ್ಬಿಡ್ತು? ಯಾಕಿಷ್ಟು ಎಲ್ಲರೂ ಮೀಟಿಂಗ್ ಮಾಡ್ತಾರ, ಫಾರಂ ಅಂತಾರ, ಮನೆ ತಿರುಗ್ತಾರ, 2002 ಬೇಕಂತಾರ, 2002 ಇಲ್ಲಂದ್ರೆ ಇಲ್ಲ ಅಂತಾರ, ನಮ್ದು ಇರ್ತೈತೋ ಇಲ್ಲೋ, ಎಲ್ಲ ಪ್ರಶ್ನೆಗಳು ನಮ್ದೆಲ್ಲ ಕಾಣಕತ್ತಿರ್ತಾರೆ ಈ ಸಲ ಇದ್ರಾಗ. ಹಿಂಗಾಗಿ ಇದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪಕ್ಷದವರು, ಎಲ್ಲ ಸಂಘಟನೆಯವರು ಹೇಳ್ತಾ ಇದ್ರ ನಿವಾರಣೆ ಏನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಗಳಲ್ಲಿ ನಿಮ್ಮನ್ನು ಹಂಚ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಈ ಮತದಾರ ಪರಿಷ್ಕರಣೆ, ವಿಶೇಷ ಮತದಾರ ಪರಿಷ್ಕರಣೆಯನ್ನ ತಂದಂತದ್ದು ಕೇಂದ್ರ ಸರ್ಕಾರ, ಇಲ್ಲಿಯ ಕರ್ನಾಟಕ ಸರ್ಕಾರ ಅಲ್ಲ. ಕೇಂದ್ರದ ಸರ್ಕಾರ ಈ ಕಾನೂನನ್ನ ತಂದು ಮತದಾರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಕತ್ತೆ. ನಗರದ ಕುಷ್ಟಗಿ ರಸ್ತೆಯಲ್ಲಿರ ಕರಿಯಪ್ಪ ಲೇಔಟ್ ಕಡೆಗೆ ಹೋಗುವ ದಾರಿಯ ಎಡಗಡೆಯಿಂದ NGO ಕಾಲೋನಿಯಲ್ಲಿ ಈಗಾಗಲೇ ಅನೇಕ ಮನೆಗಳನ್ನು ಕಟ್ಟಿಸಿ ವಾಸ ಮಾಡುತ್ತಿದ್ದು 8 ರಿಂದ 10 ವರ್ಷಗಳ ಕಳೀತಾ ಬಂದರೂ ಸಹ ಇಲ್ಲಿ ಒಂದು ಚರಂಡಿ ವ್ಯವಸ್ಥೆ ಇಲ್ಲ, CC ವ್ಯವಸ್ಥೆ, ರಸ್ತೆ ಇಲ್ಲ. ಮಳೆ ಬಂದರೆ ಸಾಕು, ಮನೆಗಳ ಸುತ್ತಮುತ್ತ ನೀರು ನಿಂತು ವಿಷಪೂರಿತ ಜಂತುಗಳು, ಹಾವು ಚೇಳುಗಳು ಬರುತ್ತವೆ. ಇದರಿಂದ ಮುಕ್ತಿ ದೊರಕಿಸಲು ಕಾಲೋನಿಯ ನಿವಾಸಿಗಳು MLA ಹಾಗೂ MLC ಅವರಲ್ಲಿ ಮನವಿ ಮಾಡಿಕೊಂಡರು. ಈ ಏರಿಯಾದಲ್ಲಿ ಅಂಬಾದೇವಿ ಶಾಲೆ ಇದೆ. ಬಹಳಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಮನೆಗಳ ಮಲಿನ ನೀರು ಹಾಗೂ ಮಳೆಯ ನೀರು ನಿಲ್ಲದಂತೆ ಚರಂಡಿ ವ್ಯವಸ್ಥೆ ಮಾಡಬೇಕು. ಮುಂದಿರುವ ರಸ್ತೆ ಸಂಪೂರ್ಣ ಬಂದ್ ಆಗಿ ಕಸ, ಕಡ್ಡಿ, ಮೇವು, ಜಾಲಿ ಗಿಡಗಳು ಬೆಳೆದು ನಿಂತಿವೆ. ಜೊತೆಗೆ ವಿಷಪೂರಿತ ವಿಷ ಜಂತುಗಳು ಬರುತ್ತಿವೆ. ದಿನ ಕ್ರಿಮಿಕೀಟಗಳ ಭಯದಲ್ಲೇ ಕಾಲೋನಿಯಲ್ಲಿ ವಾಸಿಸುವ ನಿವಾಸಿಗಳು ಮತ್ತು ಶಾಲೆಯ ಮಕ್ಕಳು ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮನೆಗಳು ಕಟ್ಟಲು ಅನುಮತಿ ಕೊಟ್ಟು ಟ್ಯಾಕ್ಸ್ ಕಟ್ಟಿಸಿಕೊಂಡು ನಿವಾಸಿಗರ ಹಿತ ಬಯಸಿದ
ಹಾಕದೆ ಇರುವುದು ಸರಿಯಾದ ಕ್ರಮವಲ್ಲ. ಈ ಕಾರಣವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕುಷ್ಟಗಿ ರಸ್ತೆಯಲ್ಲಿನ NGO ಕಾಲೋನಿಯ ಕಡೆಗೆ ಗಮನ ಕೊಟ್ಟು ಚರಂಡಿ ವ್ಯವಸ್ಥೆ ಹಾಗೂ ಸಿಸಿ ರಸ್ತೆ ವ್ಯವಸ್ಥೆ ಮತ್ತು ಸುತ್ತಮುತ್ತ ನೀರು ನಿಲ್ಲುವುದನ್ನು ತಡೆಗಟ್ಟಲು ನಗರಸಭೆ ಅಧಿಕಾರಿಗಳಲ್ಲಿ MLA ಹಾಗೂ MLC ಅವರಲ್ಲಿ ಕಾಲೋನಿ ನಿವಾಸಿಗಳು ಮನವಿ ಮಾಡಿಕೊಂಡರು. ನಾವು ಮನೆ ಕಟ್ಟಬೇಕಾದ್ರೆ ಪರ್ಮಿಷನ್ ಕೊಡ್ತೀವಿ, ಪರ್ಮಿಷನ್ ಕೊಡ್ಬೇಕಾದ್ರೆ ಟ್ಯಾಕ್ಸ್ ಕಟ್ಸ್ಕೊತೀವಿ. ಆದರೆ ನೀರು ಗಟರ್ ನೀರು ಎಲ್ಲಿ ಕಳಿಸ್ಬೇಕು ಅನ್ನುವಂಥದ್ದು ಒಂದು ವ್ಯವಸ್ಥೆ ಆಗಿದೆ. ಈ ಉದ್ದಕ್ಕಿರುವಂಥ ರಸ್ತೆ ಬಂದಾಗಿದೆ. ಯಾಕಂದರೆ ಉಳ್ಳವರು ಶಿವಾಲಯ ಮಾಡುವರನ್ನಂಗೆ ಸಾಕಷ್ಟು ಜನ ತಮ್ಗೆ ಏನು ಬೇಕು ಅದನ್ನ ಮಾಡ್ಕೊಂತಾರೆ ಹೊರತಾಗಿ ಸಾರ್ವಜನಿಕರ ಹಿತ ಬಯಸೋದಕ್ಕೆ ಯಾರೂ ಇದಾಗೋದಿಲ್ಲ. ಹಾಗಾಗಿ ಇದು ನೇರವಾಗಿರುವಂಥ ರಸ್ತೆ ಅದು ಬಂದ್ ಮಾಡ್ಕೊಂಡು ಕುಂತಿದ್ದಾರೆ ತಮ್ಮ ಸಾಕಷ್ಟು ಎತ್ತರ ಮಣ್ಣು ಹಾಕ್ಕೊಂಡು. ಹಾಗಾಗಿ ತಾವೆಲ್ಲರೂ ಈ ಕಡೆ ಗಮನ ಕೊಟ್ಟು NGO ಕಾಲೋನಿ ಅಂಬಾದೇವಿ ಹಿಂದೆ ಮತ್ತು ಮುಂದುಗಡೆ ಸಾಕಷ್ಟು ತೊಂದರೆ ಇದೆ. ಮಳೆ ಬಂದರೆ ಸಾಕಷ್ಟು ನೀರು ನಿಂತು ಮನೆ ತುಂಬೆಲ್ಲ ಮನೆ ಸುತ್ತದ ನೀರು ನಿಂತು ಕನಿಷ್ಠ ಅಂದ್ರೆ 4ರಿಂದ 5 ತಿಂಗಳು ನೀರು ಇರ್ತಾವೆ. ಮತ್ತು ಹಾವು ಸೋಳಿದ್ರೆ ಸಹಜ. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಾಲ್ಯ ವಿವಾಹ ಅಪ್ರಾಪ್ತ ವಯಸ್ಸಿನ ಹುಡುಗಿಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ತೀವ್ರ ದುಷ್ಪರಿಣಾಮಗಳು ಬೀರುತ್ತವೆ. ಇದು ಆರಂಭಿಕ ಗರ್ಭಧಾರಣೆಗೆ, ಪೌಷ್ಟಿಕಾಂಶದ ಕೊರತೆ, ತಾಯಿ ಮತ್ತು ಶಿಶು ಮರಣದ ಅಪಾಯ ಹಾಗೂ ಲೈಂಗಿಕ ಗಂಭೀರ ಸಮಸ್ಯೆಗಳಿಗೆ ಎಡೆಮಾಡಿಕೊಡುತ್ತದೆ. ಆರಂಭಿಕ ಗರ್ಭಧಾರಣೆ ಅಪ್ರಾಪ್ತ ವಯಸ್ಸಿನ ಗರ್ಭಕೋಶ ಮತ್ತು ದೇಹ ಸಂಪೂರ್ಣವಾಗಿ ಬೆಳೆಯದೇ ಇರುವುದು, ಹೆರಿಗೆ ಸಮಯದಲ್ಲಿ ತೀವ್ರ ರಕ್ತಸ್ರಾವವಾಗಿ ಹೆರಿಗೆ ನೋವಿಗೆ ಸಮಸ್ಯೆಗಳು ಮತ್ತು ತಾಯಿ ಮಗುವಿನ ಜೀವಕ್ಕೆ ಅಪಾಯ ತರುತ್ತದೆ ಎಂದು ಕ್ಷೇತ್ರ ಆರೋಗ್ಯ ಅಧಿಕಾರಿ ಗೀತಾ ಹಿರೇಮಠ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು, ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಸಿಂಧನೂರು, ಪ್ರಾಥಮಿಕ ಆರೋಗ್ಯ ಕೇಂದ್ರ RH ನಂಬರ್ 2, ಸರ್ಕಾರಿ ಪ್ರೌಢಶಾಲೆ ಇವರ ಸಂಯುಕ್ತಾಶ್ರಯದಲ್ಲಿ ಆರೋಗ್ಯ ಇಲಾಖೆಯಿಂದ RH ನಂಬರ್ 3ರ ಕ್ಯಾಂಪಿನಲ್ಲಿ ಬಾಲ್ಯ ವಿವಾಹದ ಕುರಿತು ಕಾರ್ಯಕ್ರಮ ಹಮ್ಮಿಕೊಂಡು ಮಾತನಾಡಿದ ಅವರು, ಪೌಷ್ಟಿಕಾಂಶದ ಕೊರತೆ ಹದಿಹರಿಯದ ಹೆಣ್ಣು ಮಕ್ಕಳಿಗೆ ಸ್ವತಃ ಪೌಷ್ಟಿಕಾಹಾರದ ಅವಶ್ಯಕತೆ ಇರುತ್ತದೆ. ರಕ್ತಹೀನತೆ, ಮಾನಸಿಕ ಒತ್ತಡ, ಖಿನ್ನತೆಗೆ ಒಳಗಾಗುವುದು, ಮಗುವಿನ ಆರೋಗ್ಯದ ಮೇಲಿನ ಪರಿಣಾಮ ಮತ್ತು ಸಂತಾನೋತ್ಪತ್ತಿ ಸಮಸ್ಯೆಗಳು, ಶಿಕ್ಷಣ ಮಟುಕು ಅವರ ಸ್ವಾವಲಂಬನೆಗೆ ಅಡ್ಡಿಯಾಗಿ ಬಡತನ ಮತ್ತು ಕಳಪೆ ಜೀವನ ಮಟ್ಟಕ್ಕೆ ಕಾರಣವಾಗುತ್ತದೆ. ತಮ್ಮ ಹಕ್ಕುಗಳ ಬಗ್ಗೆ ಅರಿವಿಲ್ಲದೆ ದೈಹಿಕ ಹಾಗೂ ಲೈಂಗಿಕ ಶೋಷಣೆಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚು. ಇದು HIV ಸೇರಿದಂತೆ ಲೈಂಗಿಕ ಕಾಯಿಲೆಗೆ ಕಾರಣವಾಗಬಹುದು. ಬಾಲ್ಯ ವಿವಾಹದಿಂದ ಹುಟ್ಟುವ ಮಕ್ಕಳು ಕಡಿಮೆ ತೂಕ ಇರುತ್ತವೆ. ಇದಲ್ಲದೆ ಶಿಶು ಮರಣ, ಅಪೌಷ್ಟಿಕ ಸಮಸ್ಯೆ ಈ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ದೈಹಿಕ ಹಾಗೂ ಮಾನಸಿಕವಾಗಿ ಮದುವೆ ಮತ್ತು ಸಂಸಾರದ ಜವಾಬ್ದಾರಿಗಳು ಬರಲು ಸಿದ್ಧರಿರದ ಅಪ್ರಾಪ್ತ ವಯಸ್ಸಿನವರು ತೀವ್ರ ಮಾನಸಿಕ ಒತ್ತಡ, ಆತಂಕ ಮತ್ತು ಖಿನ್ನತೆಗೆ ಒಳಗಾಗುತ್ತಾರೆ. ಹದಿಹರಿಯದ ಹೆಣ್ಣು ಮಕ್ಕಳಿಗೆ ಸ್ವತಃ ಪೌಷ್ಟಿಕ ಆಹಾರದ ಅವಶ್ಯಕತೆ ಇದ್ದು, ಇಂತಹ ವಯಸ್ಸಿನಲ್ಲಿ ಗರ್ಭಧಾರಣೆಯಾದರೆ ರಕ್ತಹೀನತೆ, ಅಪೌಷ್ಟಿಕತೆಯ ಸಮಸ್ಯೆ ಕಂಡುಬರುತ್ತವೆ. HPV ಲಸಿಕೆ ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ ಇತರೆ ಮರಣಾಂತಿಕ ಕಾಯಿಲೆಗಳಿಗೆ ಕಾರಣವಾಗುವ ವೈರಸ್ನಿಂದ ರಕ್ಷಣೆ ನೀಡುತ್ತದೆ. ಹೆಚ್ಚಿನ ಜನರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಈ ವೇಳೆ RKSK ಕೌನ್ಸಿಲರ್ ರಾಮಾಂಜನೇಯ, ಸರಸ್ವತಿ, PHCO, ಮುಖ್ಯೋಪಾಧ್ಯಾಯರಾದ ರೇಖಾ, ಸಹ ಶಿಕ್ಷಕರಾದ ಮೊಹಮ್ಮದ್ ಶಾಹಿದ್, ಅಮರೇಶ್, ಹನುಮಂತಪ್ಪ, ಶಶಿಧರ್, ಸವಿತಾ, ಮೀನಾಕ್ಷಿ, ಶಿಕ್ಷಕರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರಸ್ತುತ ಮಳೆ ಅಭಾವ ಹಾಗೂ ನಿರಂತರ ವಿದ್ಯುತ್ ಅಭಾವದಿಂದ ಬಿತ್ತಿದ ಬೆಳೆ ಹಾಳಾಗಿದೆ. ರೈತ ಸಾಲದಲ್ಲಿ ಮುಳುಗಿದ್ದಾನೆ. ಬರಗಾಲವೆಂದು ಘೋಷಿಸಿ ಕೂಡಲೇ ರೈತನ ನೆರವಿಗೆ ಸರ್ಕಾರ ಬರಬೇಕೆಂದು ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗದ ಹೋರಾಟ ಸಮಿತಿ ಅಧ್ಯಕ್ಷರಾದ ಶರಣಪ್ಪ ಮರಳಿ ಸುಲ್ತಾನ್ಪುರ್ ಹೇಳಿದರು. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು ತಹಸೀಲ್ದಾರ್ ಅವರಿಗೆ ಬರಗಾಲವೆಂದು ಘೋಷಿಸಿ ರೈತರ ಬೆಳೆಗಳಿಗೆ ಅನುಗುಣವಾಗಿ ಸೂಕ್ತ ಪರಿಹಾರ ಒದಗಿಸಬೇಕು. ಕೃಷಿ ಪಂಪ್ ಸೆಟ್ಗಳಿಗೆ ನಿರಂತರ ವಿದ್ಯುತ್ ಸರಬರಾಜು ಮಾಡಬೇಕು. ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು. ಸಾಲ ವಸೂಲಾತಿ ರದ್ದುಗೊಳಿಸಬೇಕು. ರೈತರಿಗೆ ಸಿಬಿಲ್ ಪರಿಗಣಿಸಬಾರದು. ಅಡವಿಟ್ಟ ಬಂಗಾರ ಮುಟ್ಟುಗೋಲು ಹಾಕಿಕೊಳ್ಳಬಾರದು. ಜಾನುವಾರುಗಳಿಗೆ ಅನುಗುಣವಾಗಿ ಮೇವನ್ನು ಮನೆ ಮನೆಗೆ ವಿಸ್ತರಿಸಬೇಕು. ಮದ್ಯಪಾನ ಹಾಗೂ ಅನಧಿಕೃತ ಮದ್ಯಪಾನ ಸಂಪೂರ್ಣ ಸ್ಥಗಿತಗೊಳಿಸಬೇಕು. ಮಟಕ, ಗುಟ್ಕಾ, ಸ್ಪಿಟ್, ಆನ್ಲೈನ್ ಬೆಟ್ಟಿಂಗ್ ಸೇರಿದಂತೆ ಜನರಿಗೆ ಮಾರಕವಾದ ಎಲ್ಲವನ್ನೂ ಸಂಪೂರ್ಣ ಬಂದ್ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ ಮನೆ ಕಟ್ಟಿಕೊಳ್ಳುವವರಿಗೆ ಮರಳನ್ನು ಸರಳೀಕರಣಗೊಳಿಸಿಕೊಡಬೇಕು. ಗೃಹಲಕ್ಷ್ಮಿ ಹಣ, ಯುವ ನಿಧಿ, ಸಂಧ್ಯಾ ಸುರಕ್ಷಾ, ಪಿಂಚಣಿ ಹಣವನ್ನು ಯಾವುದೇ ಕಾರಣಕ್ಕೆ ತಡೆ ಹಿಡಿಯಬಾರದೆಂದು ಮೋಡ ಬಿತ್ತನೆ ಕಾರ್ಯ ಅತಿ ಶೀಘ್ರದಲ್ಲಿ ಕೈಗೊಳ್ಳಬೇಕೆನ್ನುವ ಕುರಿತು ಡಾಕ್ಟರ್ MS ಸ್ವಾಮಿನಾಥನ್ ಆಯೋಗ ವರದಿ ಜಾರಿ ಹೋರಾಟ ಸಮಿತಿಯಿಂದ ಮಸ್ಕಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ರಾಮಯ್ಯ ಜವಳಗೇರ, ಮಸ್ಕಿ ತಾಲೂಕು ಗೌರವ ಅಧ್ಯಕ್ಷರಾದ ಲಾಲ್ ಸಾಬ್ ನಾಡಗೌಡ, ಮಸ್ಕಿ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಸಂತೆಕಲ್ಲೂರು, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ವೆಂಕಟೇಶ್ ರತ್ನಾಪುರ ಹಟ್ಟಿ, ಮಾನಯ್ಯ ಅಂಕುಶದೊಡ್ಡಿ, ಮಸ್ಕಿ ತಾಲೂಕು ಉಪಾಧ್ಯಕ್ಷರಾದ ವೀರಭದ್ರಪ್ಪ ಕೆ ಬಸಾಪುರ್ ಸೇರಿದಂತೆ ಹಲವು ಗ್ರಾಮಗಳ ಪ್ರಮುಖ ರೈತರು, ಮುಖಂಡರು ಉಪಸ್ಥಿತರಿದ್ದರು.
56,000 ಕೋಟಿ ಆದಾಯ ಬರ್ತದೆ ಸರ್ಕಾರ ಇದ್ರದ್ದು ಮದ್ಯಪಾನದ ಎಕ್ಸೈಸ್ ಇಂದ. ಈ 56,000 ಕೋಟಿ ಗ್ಯಾರಂಟಿ ಕೊಡ್ತಾರೆ. 56,000 ಕೋಟಿ ಕೊಡೋದು ಬೇಡ ನಮ್ಗೆ, ನಡ್ತಿಲ್ರ ಬಿಟ್ರ. ಮದ್ಯಪಾನದಿಂದ ಇವತ್ತು ಒಳ್ಳೆ ವಯಸ್ಸಿನ ಹುಡುಗರು ಆರೋಗ್ಯ ಇರ್ಲಾರ್ದಂಗ ಅನಾರೋಗ್ಯದಿಂದ ಬಳಲಿ ಪೇಷಂಟ್ ಆದಂಗೆ ಆಗ್ಬಿಟ್ಟಾವ. ಅವಕ್ಕೇನಿಲ್ಲ, ನೊಣ ಆಡ್ತಾವ, ನಡೆದ್ರೆ ಜೋಲಿ ಆಗ್ತಾವ, ಚಾ ಕುಡಿಯಕ್ಕಾಗಲ್ಲ, ಕೈ ನಡಗ್ತಾವ. ಅದೇ ರೀತಿಯಾಗಿ ಸಣ್ಣ ವಯಸ್ಸಿನ ಮಕ್ಕಳು ಸಹಾಯಕ ಮದ್ಯಪಾನದಿಂದ ಹೋಗಿ ಇಲ್ಲ ಒಳ್ಳೆಯವ್ರಿಗೆ ಹೋಗಿ ತಾವು ಕೂತಾರೆ, ತಾವು ಒಂದು ಬಾಂಡಗಲ್ಲಿ ಕೂತು ಅವ್ರು ಸತ್ತವ್ರು. ಹೌದ್ರಿ ಸಾಬ್ರಿ? ಈ ತರ ಆಗೋದ್ರಿಂದ ನಮ್ಮ ಪಾಪ್ಯುಲೆನ್ಸ್ ಇವತ್ತು ಏನ್ ಹಾಕಿಸಿ ಕುಕ್ಕರ್ದಂದ್ರ ಕ್ಷೀಣಿಸ ಹಾಕಿಸುತ್ತೆ. ಆ ಮದ್ಯಪಾನದಿಂದ ಯುವಕರಿಗೆ ಮಕ್ಕಳಾಗ್ತಾ ಇಲ್ಲ, ನಾನಾ ರೋಗಗಳು ಬರಕತ್ತವ. ಹಿಂಗಾಗಿ ಮದ್ಯಪಾನವನ್ನ ಬಂದ್ ಮಾಡಲು ಸರ್ಕಾರಕ್ಕೆ ಸೂಕ್ತವಾದ ಹೆಜ್ಜೆಯನ್ನು ಬರೀಬೇಕು. ಅದೇ ರೀತಿಯಾಗಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಮದುವೆ ಆಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಅಂತ ಯೋಚನೆ ಇದ್ದೇ ಇರುತ್ತೆ. ಆಡ್ಕೊಳ್ಳೋರು ಎಷ್ಟು ಜನನೋ, ಹೇಳೋರು ಎಷ್ಟು ಜನನೋ, ಒಂದೇ ಒಂದು ಹುಲ್ಕಡ್ಡಿನೂ ಬೆಳೆದಿಲ್ವಲ್ಲ ಅಂತ ಹಂಗ್ಸೋರು ಎಷ್ಟು ಜನನೋ. ಅದರಲ್ಲೂ ಪ್ರತಿಯೊಬ್ಬರು ಕೇಳೋರೆ ಎಷ್ಟು ಜನ ಮಕ್ಕಳು, ಎಷ್ಟು ವರ್ಷ ಮಕ್ಕಳಿಗೆ, ಮಕ್ಕಳು ಏನು ಮಾಡ್ಕೊಂಡಿದ್ದಾರೆ. ಅವಾಗಾಗೋ ನೋವಿದೆಯಲ್ಲ, ಅನುಭವಿಸಿದವ್ರಿಗೆ ಗೊತ್ತು. ಬಟ್ ಇನ್ಮೇಲೆ ಆ ಯೋಚನೆ ಮಾಡಲೇಬೇಡಿ. ನಿಮ್ಗೂ ಮಕ್ಕಳಾಗೋ ಭಾಗ್ಯ ಇದ್ದೇ ಇದೆ. ಸಿಂಧನೂರಿನಲ್ಲಿರೋ ಸಂತಾನ ಬಂಜೇತನ IVF ಹಾಸ್ಪಿಟಲ್ ನಲ್ಲಿ ನಿಮ್ಗಿರೋ ಪ್ರತಿ ಚಿಂತೆಗೆ ಪರಿಹಾರ ಕೊಟ್ಟು ನಿಮ್ ಕನ್ಸನ್ನ ನನ್ಸಾಗಿಸ್ತಾರೆ. ಈ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿರೋ ಅದೆಷ್ಟೋ ದಂಪತಿಗಳಿಗೆ ಮಕ್ಕಳಾಗಿದೆ. ಇಲ್ಲಿರೋ ಎಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಟ್ರೀಟ್ಮೆಂಟ್, ಎಕ್ಸ್ಪೀರಿಯನ್ಸ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ನಿಮ್ ಬಂಜೇತನದ ಕಾರಣಕ್ಕೆ ಚಿಕಿತ್ಸೆ ಮತ್ತು ಪರಿಹಾರ ಕೊಡ್ತಾರೆ. ಅಂಡ್ ನಿಮ್ ಯಾವ ಮಾಹಿತಿಯು ಯಾರಿಗೂ ಗೊತ್ತಾಗದಂತೆ ಗೌಪ್ಯತೆಯನ್ನ ಕಾಪಾಡುವ ಸುಸಜ್ಜಿತ ಚಿಕಿತ್ಸಾ ಕೇಂದ್ರ ಅಂದ್ರೆ ಇದು. What is the guarantee, madam? ಏನ್ ಗ್ಯಾರಂಟಿ ಕೊಡ್ತೀರಾ ಅಂತ? Success rate of an IVF depends on various factors, but one such factor, very crucial factor, is choosing the right IVF center. ಸಾಕಷ್ಟು ತಾಯಂದಿರು ನಮ್ಮಲ್ಲಿ IVF ಆಗಲಿ, IUIs ಆಗಲಿ, ಟೈಮ್ ಇಂಟರ್ಕೋರ್ಸ್ ಆಗಲಿ, ಬೇರೆ ಟ್ರೀಟ್ಮೆಂಟ್ ಪಡೆದುಕೊಂಡು ಇವಾಗಲೇ ಸಕ್ಸಸ್ಫುಲ್ ಪ್ರೆಗ್ನೆನ್ಸೀಸ್ ಹೊಂದಿದ್ದಾರೆ. ಅಫೋರ್ಡಬಲ್ ಫೀಸ್ ನಲ್ಲಿ IVF ಫೆಸಿಲಿಟೀಸ್ ಟ್ರೀಟ್ಮೆಂಟ್ ನಿಮಗೆ ಸಿಗುತ್ತೆ. ಒಂದ್ಸಾರಿ ಯೋಚನೆ ಮಾಡಿ, ನೀವು ನಿಮ್ ಫ್ಯಾಮಿಲಿ ಎಷ್ಟು ದಿನ ಅಂತ ಈ ಸಣ್ಣ ವಿಷಯಕ್ಕೆ ಕೊರಗ್ತೀರಾ. ಸ್ವಲ್ಪ ದಿನ ಕಳೆದ್ರೆ ಸಣ್ಣ ಪಾಪು ನಿಮ್ ಕೈಲಿರುತ್ತೆ. ಈ ಹಾಸ್ಪಿಟಲ್ ಲೊಕೇಟ್ ಆಗಿರೋದು ಸಿಂಧನೂರಿನ ಸಹನಾ ಆಸ್ಪತ್ರೆ ಹಿಂದೆ ಇರೋದೇ ಸಂತಾನ ಬಂಜೇತನ IVF ಹಾಸ್ಪಿಟಲ್ ಸಿಂಧನೂರು. ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ. ನನ್ನ ವಿಡಿಯೋ ನೋಡ್ಕೊಂಡು ಬಂದೆ ಅಂತ ಹೇಳಿ ಫೀಸ್ ನಲ್ಲಿ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೊಂದು ಸಣ್ಣ ಪುಟಾಣಿ ಪಾಪು ಬರೋವರೆಗೂ ನನ್ನನ್ನಂತೂ ಫಾಲೋ ಮಾಡಲೇಬೇಡಿ. ದೇವ್ರು ನಿಮ್ಮ ಆಸೆನ ಆದಷ್ಟು ಬೇಗ ಈಡೇರಿಸಲಿ. ನಮಸ್ಕಾರ.